ಕೋಗಿಲು ಲೇಔಟ್ ಬೆನ್ನಲ್ಲೇ ತನಿಸಂದ್ರದಲ್ಲೂ ಅಕ್ರಮ ನಿವೇಶನಗಳನ್ನು ತೆರವು ಮಾಡಲಾಗಿದೆ. ತನಿಸಂದ್ರದ ಎಸ್ಆರ್ಕೆ ನಗರದಲ್ಲಿ 200ಕ್ಕೂ ಹೆಚ್ಚು ಮನೆಗಳ ಪೈಕಿ 36 ಮನೆಗಳನ್ನು ನೆಲಸಮ ಮಾಡಲಾಗಿದೆ. ನೋಟಿಸ್ ನೀಡದೆ ಮನೆ ತೆರವು ಮಾಡಿದ್ದಕ್ಕೆ ನಿವಾಸಿಗಳು ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದಾರೆ. ನಮ್ಮ ಬಳಿ ದಾಖಲೆ ಈ ಖಾತಾಗಿದ್ರೂ ಮನೆಗಳನ್ನು ಒಡೆದಿದ್ದಾರೆ. ಸ್ವತಃ ಕೃಷ್ಣ ಬೈರೇಗೌಡರು ಬಂದು ಹೇಳಿದ್ರೂ ಮನೆ ಕೆಡವಿದ್ದಾರೆ. 20 ವರ್ಷದಿಂದ ಇಲ್ಲೇ ಇದ್ದೀವಿ, ಈಗ ಬಿಡಿಎ ಅಂತಿದ್ದಾರೆ. ಇಲ್ಲೇ ಬೇಕಿದ್ರೆ ಸಾಯ್ತೀವಿ, ಆದರೆ ಮನೆ ಒಡೆಯೋಕೆ ಬಿಡಲ್ಲ ಎಂದು ಅಲ್ಲಿಯ ನಿವಾಸಿಗಳು ಕಿಡಿಕಾರ್ತಿದ್ದಾರೆ. ಕೋಗಿಲು ಲೇಔಟ್ನಲ್ಲಿ ಅಕ್ರಮವಾಗಿ ಮನೆ ಕಟ್ಟಿಕೊಳ್ಳಲು ಅವಕಾಶ ಮಾಡಿಕೊಟ್ಟು ಹಣ ವಸೂಲಿ ಮಾಡಿದ ಆರೋಪದ ಮೇಲೆ 4 ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಬೆಂಗಳೂರಿನ ಯಲಹಂಕ ಪೊಲೀಸ್ ಠಾಣೆಯಲ್ಲಿ 4 ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಆರೋಪಿಗಳಾದ ಮುನಿ ಆಂಜಿನಪ್ಪ ಮತ್ತು ರಾಬಿನ್ ಹಾಗೂ ಇನ್ನಿತರಾದ ವಾಸಿಂ ಉಲ್ಲಾ ಬೇಗ್ ಮತ್ತು ವಿಜಯ್ ಅವರನ್ನ ಬಂಧಿಸಲಾಗಿದೆ. ಜನವರಿ 4ರಂದು ಬೆಂಗಳೂರು ಘನತ್ಯಾಜ್ಯ ನಿರ್ವಹಣಾ ಲಿಮಿಟೆಡ್ನ ಹಿರಿಯ ಇಂಜಿನಿಯರ್ ಸಂತೋಷ್ ಕಡ್ಡಿಯವರು ನೀಡಿದ ದೂರಿನ ಆಧಾರದ ಮೇಲೆ ಬಂಧಿಸಲಾಗಿದೆ. ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಮರ್ಕುಂಬಿ ಗ್ರಾಮದ ಬಳಿ ಇರುವ ಸಕ್ಕರೆ ಕಾರ್ಖಾನೆಯಲ್ಲಿ ಬಾಯ್ಲರ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಚಿಕಿತ್ಸೆ ಫಲಿಸದೆ ಖಾಸಗಿ ಆಸ್ಪತ್ರೆಯಲ್ಲಿ ಇಂದು ಒಂದೇ ದಿನ 4 ಕಾರ್ಮಿಕರು ಸಾವನ್ನಪ್ಪಿದ್ದಾರೆ. ಆ ಮೂಲಕ ಮೃತಪಟ್ಟವರ ಸಂಖ್ಯೆ 7ಕ್ಕೆ ಏರಿಕೆಯಾಗಿದೆ. ಅಕ್ಷಯ್ ತೋಪಡೆ, ದೀಪಕ್ ಮುನ್ವಳ್ಳಿ, ಸುದರ್ಶನ್ ಬನೋಶಿ, ಮಂಜುನಾಥ್ ಮಡಿವಾಳಪ್ಪ ಕಾಜ್ಗಾರ್ ಹಾಗೂ ಭರ್ತೇಶ್ ಸಾರ್ವಾಡಿ, ಮಂಜುನಾಥ್ ತೇರದಾಳ್, ಗುರುಪಾದಪ್ಪ ತಮ್ಮಣ್ಣನವರ್ ಮೃತ ದುರ್ದೈವಿಗಳು ಎಂದು ಗುರುತಿಸಲಾಗಿದೆ. ರಾಜ್ಯದಲ್ಲಿ ಸಿಎಂ ಬದಲಾವಣೆ ವಿಚಾರಕ್ಕೆ ವಿಜಯಪುರದಲ್ಲಿ ಸಚಿವ ಎಂಬಿ ಪಾಟೀಲ್ ಪ್ರತಿಕ್ರಿಯೆ ನೀಡಿದರು. ಕಾಂಗ್ರೆಸ್ ಪಕ್ಷದಲ್ಲಿ ಹೈಕಮಾಂಡ್ ನಿರ್ಣಯವೇ ಸುಪ್ರೀಂ ಆಗಿರುತ್ತದೆ. ಈಗ ಈ ಬಗ್ಗೆ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಎಲ್ಲರೂ ಹೇಳಿದ್ದಾರೆ. ಇವತ್ತು ಹೈಕಮಾಂಡ್ ಏನು ಹೇಳುತ್ತೆ ಅದುವೇ ಅಂತಿಮ. ನೀವು ಯಾರು ಏನು ಹೇಳಿದರೂ ಬೆಲೆ ಇರಲ್ಲ. ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಹೈಕಮಾಂಡ್ ನಿರ್ಣಯವೇ ಅಂತಿಮ ಎಂದು ಹೇಳಿದರು. ಹೇಳಿದರೆ ಯಾವ ವಿಷಯ ಗೊಂದಲ ಸೃಷ್ಟಿ ಮಾಡೋದು. ನಾವು ಹೇಳಿದ್ದೀವಲ್ಲ, ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ಸುಪ್ರೀಂ. ಸಿದ್ದರಾಮಯ್ಯನವರು ಪದೇ ಪದೇ ಹೇಳಿದ್ದಾರೆ, ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ, ಎಲ್ಲರೂ ಕೂಡ ಹೇಳ್ತಿದ್ದಾರೆ. ಇವತ್ತು ಹೈಕಮಾಂಡ್ ಏನು ನಿರ್ಣಯ ಮಾಡ್ತದೆ ಅದು ಅಂತಿಮ. ನಾ ಏನು ಹೇಳಿದ್ರು ಕೂಡ ಬೆಲೆ ಇಲ್ಲ, ನೀವು ಹೇಳಿದ್ರು ಬೆಲೆ ಇಲ್ಲ, ಬೇರೆ ಯಾರು ಹೇಳಿದ್ರು ಕೂಡ ಬೆಲೆ ಇಲ್ಲ. ನಮ್ಮಲ್ಲಿ ಕಾಂಗ್ರೆಸ್ ಪಕ್ಷ ಹೈಕಮಾಂಡ್ ಏನು ಹೇಳ್ತದೆ ದಟ್ ಈಸ್ ಸುಪ್ರೀಂ. ಬಿಟ್ಬಿಡಿ. ಏನು ಯಾವ ವಿಚಾರದಲ್ಲಿ ಹೇಳಿದ್ದಾರೆ, ಯಾವ ವಿಷಯದ ಬಗ್ಗೆ ಹೇಳಿದ್ರೆ ಗೊತ್ತಿಲ್ಲ ನಮಗೆ. ಹೌದು ಹೇಳಿದಾರಲ್ಲ, ಮತ್ತೆ ಆಯ್ತಲ್ಲ. ಮತ್ತೆ ಅಧಿಕಾರ ಶಾಶ್ವತ ಬಿಡಿ, ನೀವು ಶಾಶ್ವತ ಅಲ್ಲ. ಇವತ್ತು ಇಲ್ಲಿದ್ದೀವಿ, ನಾಳೆ ಇರ್ತೀವಲ್ಲ ಗೊತ್ತಿಲ್ಲ. ಅಧಿಕಾರ ಕೂಡ ಶಾಶ್ವತ ಅಲ್ಲ. ಎಷ್ಟು ದಿನ ಅಧಿಕಾರದಲ್ಲಿ ಇರ್ತೀನೋ ಗೊತ್ತಿಲ್ಲ ಎಂಬ ಸಿಎಂ ಸಿದ್ದರಾಮಯ್ಯ ಹೇಳಿಕೆಗೆ ಬೀದರ್ನಲ್ಲಿ ಎನ್ ರವಿಕುಮಾರ್ ಪ್ರತಿಕ್ರಿಯೆ ನೀಡಿದರು. ದಾಖಲೆ ಮಾಡುವ ಸಂದರ್ಭದಲ್ಲಿ ಸಿಎಂ ಈ ರೀತಿಯ ಭಾವನಾತ್ಮಕ ಹೇಳಿಕೆ ಕೊಟ್ಟಿದ್ದಾರೆ. ಎಷ್ಟು ದಿನ ಇರ್ತೀನೋ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಇದು ಜನರು ಕಾರ್ಯಕರ್ತರಿಗೆ ನಿರಾಸೆ ಮೂಡಿಸಿದೆ. ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆಶಿಗೆ ಹೆದರಿಕೊಂಡ್ರ ಎಂಬ ಅನುಮಾನ ಮೂಡಿದೆ. ಕೊಟ್ಟ ಮಾತಿನಂತೆ ನಡೆದುಕೊಳ್ಳಬೇಕು ಎಂಬ ಡಿಕೆಶಿ ಮಾತು ಸಿಎಂ ನೆಪವಾಗಿರಬೇಕು. ಅದಕ್ಕಾಗಿ ಸಿಎಂ ಈ ಮಾತು ಹೇಳಿರಬೇಕು ಎಂದು ಹೇಳಿದರು. ಸಿಎಂ ಸಿದ್ದರಾಮಯ್ಯ ಅವರು ದೇವರಾಜ ಅರಸು ಅವರ ದಾಖಲೆಯನ್ನ ಬ್ರೇಕ್ ಮಾಡಿದ್ದೇನೆ ಎಂದು ಪ್ರಚಾರ ತೆಗೆದುಕೊಂಡಿದ್ದಾರೆ ಅಂತ ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿ ಹೇಳಿಕೆ ನೀಡಿದರು. ಚಿಕ್ಕೋಡಿಯಲ್ಲಿ ಮಾತನಾಡಿದ ಅವರು, ರಾಜ್ಯದ ಜನರು 140 ಶಾಸಕರನ್ನ ಆಯ್ಕೆ ಮಾಡುವ ಮೂಲಕ ಕಾಂಗ್ರೆಸ್ಗೆ ಸ್ಪಷ್ಟ ಬಹುಮತ ನೀಡಿದ್ದಾರೆ. ಆದರೆ ಸಿಎಂ ಕುರ್ಚಿನೇ ಸ್ಥಿರವಾಗಿಲ್ಲ. ಡಿಕೆಶಿ ಯಾವಾಗ ನನ್ನ ಕುರ್ಚಿ ಕಸಿದುಕೊಳ್ಳುತ್ತಾರೆ ಎನ್ನುವ ಚಿಂತೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಎಂದು ವ್ಯಂಗ್ಯವಾಡಿದ್ದಾರೆ. ರಾಜ್ಯದೊಳಗೆ ಈ ಸರ್ಕಾರ ಅಧಿಕಾರಕ್ಕೆ ಬಂದು 2.5 ವರ್ಷ ಆಗಿದೆ. ನಿನ್ನೆ ಮೊನ್ನೆನ ಮುಖ್ಯಮಂತ್ರಿಗಳು ದೇವರಾಜ ಅರಸು ಅವರಿಗೆ ದಾಖಲೆಯನ್ನು ನಾನು ಮುರಿದೀನಿ ಅಂಥೇಳಿ ಭಾಳ ದೊಡ್ಡ ಪ್ರಚಾರವನ್ನು ಅವ್ರು ಕೊಡ್ತಾ ಇದ್ದಾರೆ. ನಾನು ಕೇಳಲಿಕ್ಕೆ ಬಯಸ್ತೇನೆ ಕಾಂಗ್ರೆಸ್ ಪಾರ್ಟಿಯನ್ನು, ಈ ರಾಜ್ಯದ ಜನ 140 ಸ್ಥಾನಗಳನ್ನು ಕೊಡೋದ್ರ ಮುಖಾಂತರ ಒಂದು ಸ್ಪಷ್ಟ ಬಹುಮತ ನಿಮ್ಗೆ ಕೊಟ್ಟಿದ್ದರು. ಆದ್ರೆ ನೀವು ಎಂದು ಅಧಿಕಾರಕ್ಕೆ ಬಂದಿರಿ, ಅಧಿಕಾರಕ್ಕೆ ಬಂದಾಗಿಂದ ಇವತ್ತಿನ ತನಕ ಮುಖ್ಯಮಂತ್ರಿ ಕುರ್ಚಿನ ಸ್ಥಿರ ಇಲ್ಲ. ಮುಖ್ಯಮಂತ್ರಿ ಕುರ್ಚಿ ದಿನ ಅಳ್ಳಾಡತ್ತೆ. ಯಾವಾಗ ಶಿವಕುಮಾರ್ ಜಗ್ತಾನೋ ಅದನ್ನು ಯಾವಾಗ ನನ್ನ ಎಬ್ಬಿಸ್ತಾರೋ ಅಂತ ಅವ್ರಿಗೆ ಚಿಂತೆ ಮುಖ್ಯಮಂತ್ರಿಗೆ. ಯಾವಾಗ ಬಳ್ಳಾರಿ ಬ್ಯಾನರ್ ಗಲಭೆ ಸಂಬಂಧ ಜನಾರ್ದನ್ ರೆಡ್ಡಿ, ಶ್ರೀರಾಮುಲು ಸೇರಿ 33 ಮಂದಿಗೆ ಪೊಲೀಸರು ನೋಟಿಸ್ ನೀಡಿದ್ದಾರೆ. ಗಲಭೆ ಸಮಯದಲ್ಲಿ ತೊಡೆ ತಟ್ಟಿದ ಮಹಿಳೆ ಸೇರಿ 33 ಜನರಿಗೆ ನೋಟಿಸ್ ನೀಡಿದರು. ತಹಶೀಲ್ದಾರ್ ಕೋರ್ಟ್ಗೆ ಹಾಜರಾಗಲು ಬಳ್ಳಾರಿ ತಾಲೂಕು ದಂಡಾಧಿಕಾರಿಗಳು ನೋಟಿಸ್ ಜಾರಿ ಮಾಡಿದರು. ಶಾಂತಿ ಭಂಗ ತರುವ ಆರೋಪದಡಿ ಪ್ರಕರಣ ದಾಖಲು ಮಾಡಿಕೊಳ್ಳಲಾಗಿದೆ.
ಹುಬ್ಬಳ್ಳಿಯಲ್ಲಿ ಬಿಜೆಪಿ ಕಾರ್ಯಕರ್ತೆ ಮೇಲೆ ಹಲ್ಲೆ ಕೇಸ್ಗೆ ಸಂಬಂಧಿಸಿದಂತೆ ಕಾಂಗ್ರೆಸ್ ಕಾರ್ಪೊರೇಟರ್ ಸುವರ್ಣ ಕಲ್ಕುಂಟ್ಲ ಅವರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಬಂಧಿಸುವ ವೇಳೆ ಸುವರ್ಣ ಕುಸಿದು ಬಿದ್ದಿದ್ದು ಆರೋಗ್ಯದಲ್ಲಿ ವ್ಯತ್ಯಾಸ ಹಿನ್ನೆಲೆ ಕಿಮ್ಸ್ನಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ನಿನ್ನೆ ರಾತ್ರಿ ಕೇಶವಾಪುರ ಠಾಣೆಯಲ್ಲಿ ಸುವರ್ಣ ಕಲ್ಕುಂಟ್ಲ ವಿರುದ್ಧ ಪ್ರಕರಣ ದಾಖಲಾಗಿತ್ತು. ದೂರು ದಾಖಲಿಸಿಕೊಳ್ಳುತ್ತಿದ್ದಂತೆ ಸುವರ್ಣ ಕಲ್ಕುಂಟ್ಲ ನಾಪತ್ತೆಯಾಗಿದ್ರು. ಹುಬ್ಬಳ್ಳಿ ಹೊರವಲಯದಲ್ಲಿ ಪೊಲೀಸರು ಬಂಧಿಸಿದ್ದಾರೆ. ಸುನಿಲ್ ಸರ್ ಆಯ್ರು ಟೇಬಲ್ ಕೊಡ್ರಿ. ಹುಬ್ಬಳ್ಳಿಯಲ್ಲಿ ಬಿಜೆಪಿ ಕಾರ್ಯಕರ್ತೆ ಹಲ್ಲೆ ಖಂಡಿಸಿ ಧಾರವಾಡದಲ್ಲಿ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ನಗರದ ಡಿಸಿ ಕಚೇರಿ ಎದುರು ಧರಣಿ ನಡೆಸಿ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಇದಕ್ಕೂ ಮೊದಲು ಸಂತ್ರಸ್ತೆ ಸುಜಾತ ಮನೆಗೆ ಬಿಜೆಪಿ ಮಹಿಳಾ ನಿಯೋಗ ಭೇಟಿ ನೀಡಿ ಕುಟುಂಬಸ್ಥರ ಜೊತೆ ಮಾತುಕತೆ ನಡೆಸಿದರು. ಬಿಜೆಪಿ ಮಹಿಳಾ ಮೋರ್ಚಾ ಅಧ್ಯಕ್ಷೆ ಸಿ ಮಂಜುಳಾ, ಮೇಯರ್ ಜ್ಯೋತಿ ಪಾಟೀಲ್, ಮಾಜಿ ಶಾಸಕಿ ಸೀಮಾ ಮಸೂತಿ ಭೇಟಿ ನೀಡಿ ಘಟನೆ ಬಗ್ಗೆ ಮಾಹಿತಿ ಪಡೆದರು. ಬಳಿಕ ಸರ್ಕಾರ ಹಾಗೂ ಪೊಲೀಸರ ವಿರುದ್ಧ ವಾಗ್ದಾಳಿ ನಡೆಸಿ ರಾಷ್ಟ್ರೀಯ ಮಹಿಳಾ ಆಯೋಗಕ್ಕೆ ದೂರು ನೀಡಲು ತೀರ್ಮಾನಿಸಿದ್ದೇವೆ ಎಂದು ಹೇಳಿದರು. ಕಾಂಗ್ರೆಸ್ ಸರ್ಕಾರಕ್ಕೆ ಕಾರ್ಯಕರ್ತರ ಮೇಲೆ ಹಲ್ಲೆ ಮಾಡಲು ಕುಮ್ಮಕ್ಕಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಮಹಿಳಾ ಕಾರ್ಯಕರ್ತರ ಮೇಲೆ ಹಲ್ಲೆ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಸರ್ಕಾರಂತೆ ಸರ್ಕಾರ, ಕಾನೂನಂತೆ ಕಾನೂನು. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದಲ್ಲಿರುವ ಅವರೇಕಾಯಿ ಮಾರುಕಟ್ಟೆ ಸ್ಥಳಾಂತರ ವಿಚಾರಕ್ಕೆ ಹೋರಾಟಗಾರರು, ಕಾಂಗ್ರೆಸ್ ಮುಖಂಡರ ಜಟಾಪಟಿ ಶುರುವಾಗಿದೆ. ಎಂಜಿ ರಸ್ತೆಯಿಂದ ಎಪಿಎಂಸಿಗೆ ವರ್ಗಾಯಿಸುವಂತೆ ಹೋರಾಟಗಾರರು ಒತ್ತಾಯಿಸಿದ್ದಾರೆ. ಈ ವಿಚಾರವಾಗಿ ಹಲವು ವರ್ಷಗಳಿಂದ ನಿರಂತರವಾಗಿ ಹೋರಾಟ ನಡೆಸುತ್ತಿದ್ದೇವೆ. ಆದರೆ ಇಂದು ಪೊಲೀಸರ ಸಮ್ಮುಖದಲ್ಲೇ ಹೋರಾಟಗಾರರಿಗೆ ಮಾಜಿ ಪುರಸಭೆ ಅಧ್ಯಕ್ಷ ಬಿಎಲ್ ಪ್ರಕಾಶ್ ಅವಾಚ್ಯ ಶಬ್ದಗಳಿಂದ ನಿಂದಿಸಿರುವ ಆರೋಪ ಕೇಳಿಬಂದಿದೆ. ಇಲ್ಲ